ಗುಡಿಯಿಂದ ಕೂಡಿದ ಬಂಡೆಯೊಂದರ ದಕ್ಷಿಣ ಬುಡದಲ್ಲಿ ಈ ಪಟ್ಟಣವಿರುವುದರಿಂದ ಈ ಊರಿಗೆ ಗುಡಿಬಂಡೆ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಬನ್ನಿ ಗುಡಿಬಂಡೆಯನ್ನು ಪ್ರವೇಶಿಸೋಣ. ಈ ಊರಿನ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಗುಡಿಬಂಡೆಯು ಅತ್ಯಂತ ಪ್ರಮುಖವಾದ ಐತಿಹಾಸಿಕ ಮೌಲ್ಯವುಳ್ಳ ಪೂರ್ವ ಇತಿಹಾಸದ ತಾಣವಾಗಿದೆ. ಇಲ್ಲಿ ಬೃಹತ್ ಶಿಲಾಯುಗದ ಸುಮಾರು ಶಿಲಾಗೋರಿಗಳು ಹಾಗೂ ವಿವಿಧ ಕಲ್ಲು ವೃತ್ತಗಳು ಕಂಡುಬರುತ್ತದೆ. ಕ್ರಿಸ್ತ ಶಕ 4ನೇ ಶತಮಾನದಿಂದಲೂ ಈ ಊರು ಅಸ್ತಿತ್ವದಲ್ಲಿರಬೇಕು. ಇಲ್ಲಿ ಗಂಗರು, ಬನ್ನರು, ಚೋಳರು, ಹೊಯ್ಸಳರು, ವಿಜಯನಗರ ರಾಜರು ಮತ್ತು ಪಾಳೆಗಾರರು ಕಾಲಕ್ರಮೇಣವಾಗಿ ಆಳ್ವಿಕೆ ಮಾಡಿದ್ದಾರೆ. ಗುಡಿಬಂಡೆಯಲ್ಲಿ ಸುಮಾರು ಐತಿಹಾಸಿಕ ದೇವಾಲಯಗಳಿವೆ. ಇವುಗಳಲ್ಲಿ ಚೋಳರ ಕಾಲದ ರಾಮೇಶ್ವರ ದೇವಾಲಯ, ಹೊಯ್ಸಳರ ಕಾಲದ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಲಕ್ಷ್ಮೀ ಚೆನ್ನಕೇಶವನ ದೇವಾಲಯಗಳು, ವಿಜಯನಗರ ರಾಜರ ಕಾಲದ ಪಾರ್ವತಿ ದೇವಾಲಯ ಮತ್ತು ಪಾಳೆಗಾರರ ಕಾಲದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಪ್ರಮುಖವಾದದ್ದು. ಇಲ್ಲಿ ಇರುವ ರಾಮೇಶ್ವರ ದೇವಾಲಯವು 108 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಈ ದೇವಾಲಯದಲ್ಲಿ ಮುಂಭಾಗದಲ್ಲಿರುವ ಚೌಕಾಕಾರದ ಅಲಂಕೃತ ಕಂಬವು ಆಕರ್ಷಣೀಯವಾಗಿದೆ. ಇದರ ಚೌಕಾಕಾರದ ಪೀಠದ ಮೇಲೆ ವೀರಭದ್ರನ, ಬೇಡರ ಕಣ್ಣಪ್ಪ, ನಂದಿ ಹಾಗೂ ಸೂರ್ಯನು 7 ಕುದುರೆಯ ರಥದ ಮೇಲೆ ನಿಂತಿರುವ ಸುಂದರ ಕೆತ್ತನೆಗಳಿವೆ. ಗುಡಿಬಂಡೆಯ ಇತಿಹಾಸದ ಸಂಕೇತವು ಇಲ್ಲಿನ ಕಲ್ಲುಕೋಟೆ. ಬನ್ನಿ ಈ ಕೋಟೆಯನ್ನು ಅನ್ವೇಷಿಸೋಣ. ಬೆಟ್ಟವನ್ನು ಹತ್ತಲು ಮೆಟ್ಟಿಲುಗಳಿವೆ. ತುಟ್ಟ ತುದಿಯನ್ನು ತಲುಪಲು ಸುಮಾರು 400 ಮೆಟ್ಟಲನ್ನು ಹತ್ತಬೇಕು. ಬನ್ನಿ ಹತ್ತುತ್ತಾ ಸುತ್ತುತ್ತಾ ಈ ಬೆಟ್ಟದ ಮೇಲಿರುವ ಕೋಟೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಗುಡಿಬಂಡೆಯ ಸುಪ್ರಸಿದ್ಧನಾದ ಪಾಳೆಗಾರನೆಂದರೆ ಬೈರೇಗೌಡನು. ಈತ ರಾಬಿನ್ಹುಡ್ ಶೈಲಿಯಲ್ಲಿ ಶ್ರೀಮಂತರನ್ನು ಲೂಟಿ ಮಾಡಿ ಬಡವರಲ್ಲಿ ಹಂಚುತ್ತಿದ್ದ. ಆದುದರಿಂದ ಈತನಿಗೆ ಹಾವ್ಲಿ ಬೈರೇಗೌಡ ಎಂಬ ಹೆಸರು ಬಂತು. ಕ್ರಿಸ್ತ ಶಕ 1699ರಲ್ಲಿ ಮೊಘಲ್ ದಂಡ ಅಧಿಕಾರಿ ಖಾಸಿಂ ಖಾನನು ದೊಡ್ಡಬಳ್ಳಾಪುರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಆದರೆ ಬೈರೇಗೌಡನ ಕಾಟ ತಡೆಯಲಾರದೆ ಗುಡಿಬಂಡೆಯನ್ನು ಈತನಿಗೆ ವಹಿಸಿಕೊಡುತ್ತಾನೆ. ಈತ ಕೋಟೆಯ ಭಾಗದಲ್ಲಿ ಈಗಲೂ ಅನೇಕ ಬಂಡೆ ದ್ವಾರಗಳು, ಬಂಡೆಯಲ್ಲಿ ಬಿಡಿಸಲಾದ ಸೋಪಾನಗಳು